ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋದು ಅವರು, ಆಹಾರ ತಿನ್ನೋರು ನಾವು ಡಿಸೈಡ್ ಮಾಡ್ಕೋಬೇಕಾ? ಅವ್ರು ಹೇಳಿದ್ರೆ ನಾವು ತಗೋತೀವಿ. ವಿ ಗಿವ್ ಯು ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಅಂತಾನೆ. ನಾನು ಕಷ್ಟ ಬಿದ್ದು ಕೆಲಸ ಮಾಡೋನು, ಯಾರು ಶಾರೀರಿಕವಾಗಿ ಕೆಲಸ ಮಾಡ್ತೀನಿ, ನನ್ನ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಕೊಟ್ಟರೆ ಏನು ಮಾಡಬೇಕು? ನನ್ನ ಮೂಳೆಗಳು ಸೌದೋಗ್ಬಿಡ್ತವೆ. ಇವತ್ತು ಇವರು ಅಡ್ವರ್ಟೈಸ್ಮೆಂಟ್ ಮಾಡಿ ಪ್ರಾಡಕ್ಟನ್ನು ಸೇಲ್ ಮಾಡೋಕ್ಕೋಸ್ಕರ ಜನಕ್ಕೆ ಮೋಸ ಮಾಡಿ ಇಷ್ಟು ಆಹಾರಗಳು ಏನು ತಯಾರು ಮಾಡ್ತಾ ಇದ್ದಾರೆ, ಅದರ ರಿಪರ್ಕಷನ್ ಇವತ್ತು ನೋಡ್ತಾ ಇದೀವಿ ನಾವು. ನನ್ನ ದೇಹಕ್ಕೆ ಜಿಡ್ಡು ಬೇಕು, ಕೆಲಸ ಮಾಡೋರು ಜಿಡ್ಡು ಇಲ್ಲದೆ ಇದ್ರೆ ಏನಾಗುತ್ತೆ? ಅವ್ರ ಮೂಳೆಗಳೆಲ್ಲ ಸೌದೋಗುತ್ತೆ. ನಮ್ಮ ದೇಹನೂ ಒಂದು ಮೆಷಿನ್ನು. ಯಾವುದೇ ಒಂದು ಯಂತ್ರ ನಡಿಬೇಕಾಗಿದ್ದರೆ ಕರೆಕ್ಟಾಗಿ ಗ್ರೀಸ್ ಹಾಕಬೇಕು, ಇಲ್ಲ ಆಯಿಲ್ ಹಾಕಬೇಕು. ನಾವು ಕಳಪೆ ಆಯಿಲು ಕಳಪೆ ಗ್ರೀಸು ಹಾಕ್ಬಿಟ್ರೆ ನಮ್ಮ ಮೂಳೆಗಳು ಸೌದೋಗ್ಬಿಡ್ತವೆ. ಇವತ್ತು ಆಸ್ಟಿಯೋಪೊರಾಸಿಸು, ಸ್ಪಾಂಡಿಲೈಟಿಸು, ಸ್ಲಿಪ್ ಡಿಸ್ಕ್ಗಳು ಯಾಕಾಗತ್ತೆ? ಇಡೀ ನಮ್ಮ ಮೂಳೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಏನು ಆಗ್ತಾ ಇದ್ದಾವೆ ಇವತ್ತು ಜಿಡ್ಡಿನ ಕೊರತೆಯಿಂದ ಆಗ್ತಾ ಇದೆ.